ನಾವು ನೋಡ್ತಾ ಇದ್ವಿ ಯಾವ ಪರಿ ಹಿಂಸೆ ಕೊಟ್ಟಿದ್ದಾರೆ ಆ ಹುಡುಗನಿಗೆ ಅಂತ. ಅಂದರೆ ಹೋಗಿ ಅವನು ಕರ್ಕೊಂಬಂದು ಅವನು ಕೂಡ ಹಾಕಿ ಅವನು ಹೊಡೆದು ಇವರು ಹೊಡೆಯೋದು ಬಡಿಯೋದು ಅಲ್ದೇ ಮತ್ತು ದರ್ಶನ್ ಬಂದು ಬೆಲ್ಟ್ ತಗೊಂಡು ಹೊಡೆದು. ಅಂದರೆ ಇವನ್ನ ಈ ರೇಣುಕಾಸ್ವಾಮಿನ ಮನುಷ್ಯ ಅಂತ ಅಂದ್ಕೊಂಡಿದ್ರು, ಏನು ಅಂತ ಅಂದ್ಕೊಂಡಿದ್ರು. ಈಗ ಏನಾದರೂ ತಪ್ಪು ಮಾಡಿದ್ರೆ ಒಂದು ವ್ಯವಸ್ಥೆ ಇರಲಿಲ್ಲ. ನೀವು ಆಗಲೇ ಹೇಳ್ತಾ ಇದ್ರಿ, ಒಂದು ಪೊಲೀಸ್ ವ್ಯವಸ್ಥೆ ಇದೆ, ಒಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಫ್ಯಾಮಿಲಿಗೆ ಹೇಳ್ಬೋದಿತ್ತಲ್ಲ, ನೋಡಿ ಹುಡುಗ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಯಾರ್ದೋ ಈಗ ಇವ್ರ ಮಕ್ಕಳಲ್ಲ ನೋಡಿ, ಇವ್ರ ಅಣ್ಣ ತಮ್ಮಂದ್ರಲ್ಲ ನೋಡಿ, ಯಾರ್ದೋ ಮಕ್ಕಳನ್ನ ಕರ್ಕೊಂಬಂದು ಈ ರೀತಿ ಹಿಂಸೆ ಕೊಟ್ಟು ಈ ರೀತಿ ಸಾಯಿಸೋದಿದೆಯಲ್ಲ, ಇದು ಯಾವ ಸೀಮೆ ಮನುಷ್ಯತ್ವ ಇದು? ಅಲ್ಲ, ಈಗ ಅವ್ರ ಮನೆಗತಿ ಏನಾಗಬೇಕು? ಅವರ ಕುಟುಂಬ ಈಗ ಕತ್ಲಲ್ಲಿದೆ. ಒಬ್ಬನೇ ಮಗ ಇರಲೊಬ್ಬನೇ ಮಗ. ಆ ಹಡ್ದವ್ರಿಗೆ ಮಾತ್ರ ಆ ನೋವು ಅರ್ಥ ಆಗುತ್ತೆ. ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತಿದೆಯಲ್ಲ, ಅದು ಸತ್ಯ. ಅದು ಬನ್ನಿ, ಅವರ ತಾಯಿ ಇದ್ದಾರೆ. ನಿಜಕ್ಕೂ ಏನು ಅಂದರೆ ನಾವು ಹತ್ತಾರು ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದೀವಿ, ನಾನು ರೆಹಮಾನ್, ಪ್ರಶ್ನೆ ಬೇರೆ. ಆದರೆ ಏನು ಮಾತಾಡ್ತೀರಿ ಅವ್ರ ತಾಯಿ ಹತ್ರ? ಏನು ಕೇಳ್ತೀರಿ ಅವ್ರಿಗೆ? ಮಗನ ಕಳ್ಕೊಂಡಿದ್ದಾರೆ, ಹೊಟ್ಟೆ ಉರಿತಾ ಇದೆ, ಹೆತ್ತ ಕರುಳು. ಮನೆಗೊಬ್ಬ ಇದ್ದಂಥ ಮಗ, ಆಸರೆ ಆಗಿದ್ದಂಥ ಮಗ ಸತ್ತೇ ಹೋದ. ಮನೆ ಕತ್ಲಲ್ಲಿದೆ. ಅಲ್ಲಿ ಮನೆಯಲ್ಲಿ ಸೊಸೆಯ ಹೊಟ್ಟೆಯಲ್ಲೊಂದು ಮಗು. ಯಾರಿಗೆ ಹೇಳಬೇಕು ಸ್ವಾಮಿ ಈ ಕಷ್ಟನ? ಯಾರಿಗೂ ಬರಬಾರ್ದು ಇಂಥ ಕಷ್ಟ, ಖಂಡಿತವಾಗಲು. ಆ ತಾಯಿ ಇದ್ದಾರೆ, ರತ್ನಪ್ರಭಾ. ಎಂಥ ಫ್ಯಾಮಿಲಿ ಇವ್ರದ್ದು ಅಂತಂದರೆ ರೆಹಮಾನ್, ಅವ್ರ ಮನೆಗೆ ಯಾರಾದರೂ ಸ್ವಾಮಿಗಳು ಬಂದರೆ, ಯಾರಾದರೂ ಸಜ್ಜನರು ಬಂದರೆ ಮನೆ ಮೇಲ್ಗಡೆ ಉಳ್ಕೋಬೇಕು ಅಂತಲೇ ಅವ್ರಿಗೊಂದಲ್ಲಿ ಅಲ್ಲಿ ಶಾಂತಿಧಾಮದ ಥರ ಅಲ್ಲಿ ಮಾಡಿದ್ದಾರೆ ಅವರು. ಅಲ್ಲಿ ಭಜನೆಗಳಾಗ್ತಾಯಿದ್ವು, ಪೂಜೆಗಳಾಗ್ತಾಯಿದ್ವು, ಸ್ವಾಮಿಗಳು ಬರ್ತಾಯಿದ್ರು. ಏನು ಹೇಳಬೇಕು? ಆ ತಾಯಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ನಾನು ನಿಮ್ಮ ಜೊತೆಗೆ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಆಗಬಾರದಂಥ ಘಟನೆ ಆಗೋಗ್ಬಿಟ್ಟಿದೆ. ಏನು ಹೇಳ್ತೀರಮ್ಮ ತಾಯಿ? ಏನು ಹೇಳೋಣ ಸರ್, ನಾವು ನನ್ನ ಮಗನ ಕಳ್ಕೊಂಡಿದ್ದೀನಿ, ಇನ್ನೇನು ಹೇಳಕ್ಕದೆ ಹೇಳ್ತೀವಿ. ನೋಡಿ ಸಂಕಟ ಅರ್ಥ ಆಗುತ್ತಮ್ಮ. ಇಂಥ ಸಿಚುವೇಶನಲ್ಲಿ ನಾವು ಮಾತಾಡಬೇಕಾದಂಥ ಪರಿಸ್ಥಿತಿ. ಅವನಂತ ಕ್ರೂರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ ಸರ್. ನನ್ನ ಮಗನ ನೋಡಿದರೆ ನನಗೆ ಹೊಟ್ಟೆ ಉರಿದೋಯ್ತು. ಸಮಾಧಾನ ಮಾಡ್ಕೊಳ್ಳಿಮ್ಮ. ನೋಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸರ್, ಆ ರೀತಿ ಮಾಡಿಬಿಟ್ಟಿದ್ದಾರೆ ಅವನನ್ನು. ಇಲ್ಲಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಾವು ಹೇಳ್ತೀವಿ ಸಮಾಧಾನ ಮಾಡ್ಕೊಳ್ಳಿ ಅಂತ. ಆದರೆ ನಿಜವಾದಂಥ ಹೊಟ್ಟೆ ಉರಿ ಇರುತ್ತಲ್ಲ, ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಮ್ಮ, ಕೊನೆಯದಾಗಿ ನೀವು ಯಾವಾಗಮ್ಮ ಮಾತಾಡಿದ್ದು ಮಗನ ಜೊತೆಗೆ? ಏನು ಮಾತಾಡಿದ್ರಿ? ಇಲ್ಲ ಸರ್, ಅವನು ಶನಿವಾರ ಬೆಳಗ್ಗೆ ಮಾಮೂಲಿ ಡ್ಯೂಟಿಗೆ ಹೋದ. ಆವಾಗ ಅವನು ಅಪೋಲೋ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಹೋಗಿ ಹೇಳ್ದ. ಆಮೇಲೆ ನನಗೆ ಫೋನ್ ಮಾಡ್ದ, ಮಧ್ಯಾಹ್ನ ನಾನು ಊಟಕ್ಕೆ ಬರಲ್ಲ, 2 ಹೊರಗಡೆ ಹೊರಟಿದ್ದೀನಿ ಅಂದ. ಯಾರ ಜೊತೆಗೋ ಅಂದೆ. ಕಾರಲ್ಲಿ ಯಾರ್ದೋ ಜೊತೆಗೆ ಹೊರಟಿದ್ದೀನಿ. ಯಾರು ಅವರು ಅಂದೆ. ಹಳೆ ಫ್ರೆಂಡ್ಸು ಅಂತ ಹೇಳ್ದ ಸರ್ ಅವನು. ಆಮೇಲೆ ಎಷ್ಟು ಗಂಟೆಗೆ ಬರ್ತೀಯೋ ಅಂತ ಕೇಳಿಕ್ಕೆ 7 ಗಂಟೆಗೆ ಬರ್ತೀನಿ ಅಂದ. ಇವೊಂದೊಂದು ಸ್ಕೂಟಿ ಇತ್ತು ಸರ್, ಅದನ್ನು ತೊಗೊಂಡೋಗಿದ್ದ. ನಾನು ಮತ್ತು ಅದು ಎಲ್ಲೇ ಐತಪ್ಪ ಅಂತ ಕೇಳಿದೆ. ಇಲ್ಲ, ಅದು ಅಲ್ಲೇ ನಿಲ್ಸಿದ್ದೀನಿ, ಹೋಗಿ ಮತ್ತೆ 7 ಗಂಟೆಗೆ ಬರ್ತೀನಿ ಅಂತೇಳಿ. ನಾವು ಬರ್ತಾನೆ ಅಂತ ನಾನು 7 ಗಂಟೆಯಿಂದ ಬಿಡು, 7 ಆಯ್ತಲ್ಲ, ಇನ್ನೊಂದು 1/4 ಗಂಟೆ ಬಿಟ್ಟು ಮಾಡೋಣ ಅಂತ ಮತ್ತೆ ಅರ್ಧ ಗಂಟೆ 7:15 ಫೋನ್ ಮಾಡ್ದೆ. ಅಲ್ಲಿಂದನೇ ಸ್ವಿಚ್ ಆಫ್ ಅಂತ ಬಂದ್ಬಿಡ್ತು ಸರ್. ಅಲ್ಲಮ್ಮ, ಮಾತಾಡ್ಬೇಕಾರೆ ನಿಮ್ಮ ಹುಡುಗ ಮಾತಾಡ್ಬೇಕಾರೆ ಏನಾದರೂ ಉದ್ವೇಗದಲ್ಲಿದ್ನ, ಆತಂಕದಲ್ಲಿದ್ನ, ಏನಾದರೂ ಬೇಸರದಿಂದ ಮಾತಾಡಿದ್ನಮ್ಮ ನಿಮ್ಮ ಜೊತೆ? ಇಲ್ಲ, ಮೆತ್ತಗೆ ಹೇಳ್ದ. ಕಾರಲ್ಲಿ ಹೊರಟಿದ್ದೀವಿ, 4 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಇಷ್ಟೇ ಹೇಳಿದ್ನೆ ಹೊತ್ತು ಮತ್ತೇನು ಹೇಳಿಲ್ಲ ಸರ್. ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಿದ್ನಮ್ಮ? ಮಾಮೂಲಿ ಅವನು ಹೋಗಂತಾನೆ ಹೋಗಿದ್ದ ಸರ್. ಯಾವಾಗೂ ಹೆಂಗೆ ಹೋಗ್ತಾನೋ ಅದೇ ರೀತಿನೇ ಹೋಗಿದ್ದ, ನಾರ್ಮಲ್. ಅಂದರೆ ಈ ಹುಡುಗನಿಗೂ ಕೂಡ ಗೊತ್ತಿಲ್ಲ ಇಂಥವ್ರು ಯಾರೋ ಬರ್ತಾರೆ, ನಾನು ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಯಾವುದೂ ಅರಿವಿಲ್ಲ ಪಾಪ ಅವನಿಗೆ. ಗೊತ್ತಿಲ್ಲ, ಯಾರು ಅರಿವಿಲ್ಲ ಸರ್. ಅದು ಕಿಡ್ನಾಪ್ ತರನೇ ಮಾಡಿದಾರೆ. ಅವ್ರ ಕಾರಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ. ಸ್ಕೂಟಿ ನಿಲ್ಸಿದ್ರೆ ಅಲ್ಲಿ ಫಾರ್ಮಸಿ ಮುಂದೆ. ಇಲ್ಲ ಸರ್, ಅದೇನು ನಮಗೆ ಹೊಟ್ಟೆ ಅವನು ಹೋಗ್ತಿದ್ದ ಬರ್ತಿದ್ದ. ಶುಕ್ರವಾರ ಅವನು ಫುಲ್ಲು ಮನೆಯಲ್ಲೇ ಇದ್ದಾನೆ, ಎಲ್ಲೂ ಹೋಗೇ ಇಲ್ಲ. ಈ ನಡುವೆ ಅವನು ಮದುವೆ ಆದ್ಮೇಲೂ ಎಲ್ಲೂ ಹೋಗ್ತಿರ್ಲಿಲ್ಲ. ಮನೆ ಆಯ್ತು, ಕೆಲಸ ಆಯ್ತು,
ಅಂತ ಇದ್ದ. ಹೆಂಡತಿ ಜೊತೆಗೂ ಚೆನ್ನಾಗಿದ್ದ, ಮನೆಗೆ ಎಲ್ಲರ ಹತ್ರನು, ಅಲ್ಲಿ ಸ್ಟಾಫ್ ಅಲ್ಲೂ ಎಲ್ಲರ ಹತ್ರನು ಚೆನ್ನಾಗೆ ಇದ್ ಮಾಡಿದ್ದ ಸರ್. ಒಂದ್ ಸ್ವಲ್ಪ ದಿನದಿಂದ ಡಿಸ್ಟರ್ಬ್ ಆಗಿದ್ದು, ಗಾಬರಿ ಆಗಿದ್ದು ಆ ಥರದ್ದು ಏನಾದ್ರು ಇತ್ತಾ? ನೋಡಿದ್ರಾ ನೀವೇನಾದ್ರು? ಇಲ್ಲ ಸರ್, ಇಲ್ಲ ಸರ್, ಏನು ಇಲ್ಲ ಸರ್, ಏನು ಇಲ್ಲ ಸರ್. ನಾರ್ಮಲ್ಲೇ ಇದ್ದ, ಮನೇಲಿ ಹೆಂಗಿರ್ತಿದ್ನ ಹಂಗೆ ಇದ್ದ ಸರ್. ಅವ್ನು ಡಿಸ್ಟರ್ಬ್ ಆಗಿದ್ದು ಇಲ್ಲ, ನಾರ್ಮಲ್ ಆಗಿದ್ದು ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದ್ದ ಸರ್. ಅಲ್ಲಮ್ಮ, ಇವಾಗ ಏನಾದ್ರು ಅನ್ಸುತ್ತೆ ನಿಮಗೆ ನನ್ನ ಮಗ ಗೊತ್ತಾಗ್ಬಿಟ್ಟಿದ್ರೆ ನಾವು ಮಾತಾಡಿ ಏನು ಹೇಳ್ತಾ ಇದ್ರಿ? ಅಲ್ಲ, ಅವನು ಮಾಡ್ತಾನೆ ಅಂತ ನಮಗ್ ಗೊತ್ತಿಲ್ಲ ಸರ್. ಒಂದು ವೇಳೆ ಅವನು ಮಾಡಿದ್ದೇ ಆದ್ರೆ ನಮ್ಮನ್ನೇ ಕರೆದು ಹೇಳ್ಬೋದಾಗಿತ್ತು, ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದು ಬಿಟ್ಟು ಕರ್ಕೊಂಡೋಗಿ ಇಷ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಹೊಡೆದು ಬಡ್ದು ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋಂಥದ್ದು ಎಷ್ಟು ಕ್ರೂರತನ ಸರ್ ಇದು. ನೋಡಿ ಎಂತ ಸ್ಥಿತಿ ಅಂತಂದ್ರೆ, ಅದು ಒಂದಲ್ಲ ಎಷ್ಟು ಕಡೆ ಹೊಡೆದಿದ್ದಾರೆ. ನಿಜ ನಿಜ ನಿಜ. ನಮ್ಮ ಹುಡುಗರುಗಳು ಈ ಸಿನಿಮಾ ನಟರನ್ನ ಆರಾಧಿಸ್ತಾರೆ, ದೇವ್ರ ಥರ ನೋಡ್ತಾರೆ, ಅವರ ಸಿನಿಮಾಗಳು ನೋಡ್ತಾರೆ, ಸ್ಟಾರ್ ಕಟ್ತಾರೆ, ಚಪ್ಪಾಳೆ ಹೊಡಿತಾರೆ, ಗುಂಪು ಕಟ್ಕೋತಾರೆ ನಮ್ಮ ನಾಯಕ ನಟರು ಅಂತ. ಈ ರೀತಿ ಯಾರೋ ಏನೋ ಒಂದು ಮೆಸೇಜ್ ಹಾಕಿದ್ರು ಅಂತ ಹಿಂಗೆ ಹಿಡ್ಕೊಂಡೋಗಿ ಹೊಡೆದು ಸಾಯಿಸ್ಬಿಟ್ರೆ ಏನಮ್ಮ ಅದು? ಏನು ಅರ್ಥ ಅದು? ಅಲ್ಲ ಸರ್, ಅದು ಅವ್ರಿಗೂ ಗೊತ್ತಾಗಬೇಕು. ನೋಡಿ ಸರ್, ನಿಮಗೆ ಗೊತ್ತಿದೆ ಅಂದಮೇಲೆ ಅವ್ರು ತಿಳ್ಕೊಬೇಕಲ್ವಾ ಅದು. ಹೌದು, ಏನೋ ಒಂದು ವಾರ್ನ್ ಮಾಡ್ಬೋದಾಗಿತ್ತು, ಕೊಡ್ಬೋದಾಗಿತ್ತು. ಅವನು ಹೆಂಡ್ತಿನೂ ಅದೇ ಹೇಳ್ತಾಳೆ, ಏನೋ ಒಂದು ಮಾಡಿರೋ ತಪ್ಪಿಗೆ ಇಷ್ಟು ಕ್ರೂರವಾದ ಶಿಕ್ಷೆ, ಮುಖ ಗುರ್ತು ಸಿಗದೆ ಇರಂಗೆ ಹೊಡೆದಿದಾರಲ್ಲ ಸರ್ ಅವರು. ತಲೆಗೆ ರಾಡಲ್ಲಿ ಹೊಡೆದಿದ್ದಾರೆ, ಎದೆಗೆಲ್ಲ ಕೋಲಿಂದ ಹೊಡೆದಿದ್ದಾರೆ, ಆಮೇಲೆ ಮಾರ್ಮಂಗಕ್ಕೆಲ್ಲ ಒದ್ದಿದ್ದಾರೆ, ಹಿಂದ್ಗಡೆ ಬೆನ್ಮೂಳೆ ಮುರಿದಿದೆ, ಕಾಲ್ ಮೇಲೆಲ್ಲ ಹೊಡೆದಿದ್ದಾರೆ, ಕೈಯೆಲ್ಲ ಊದ್ಕೊಂಡು ಹೋಗಿದೆ, ತಗೊಂಡೋಗಿ ಎಲ್ಲೋ ಬಿಸಾಕಿದ್ದಾರೆ, ಮೈ ಮೇಲೆ ಬಟ್ಟೆ ಇಲ್ದಂಗೆ ಮಾಡಿದ್ದಾರೆ. ಈ ತರ ಒಂದು ಕೃತ್ಯನೂ ನಡೆಯುತ್ತಾ ಈ ದೇಶದಲ್ಲಿ ಅಂತ ಇನ್ನೆಂತ ಮಾನವೀಯತೆ ಇಲ್ವಾ ಸರ್ ಅವರಿಗೆ? ಅಲ್ಲಮ್ಮ, ನೋಡಿ, ನೀವು ಹೆತ್ತ ತಾಯಿ, ನೀವು ನಿಮ್ಮ ಕಣ್ಣಲ್ಲಿ ಬರ್ತಿರೋಂಥ ನೀರಿದೆಯಲ್ಲ, ಅದು ಅದ್ರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ ಅವರು ಪಾಪಿಗಳು. ಗೊತ್ತಾಯ್ತಾ? ನಿಮ್ಮ ಹೊಟ್ಟೆ ಉರಿ ಇದೆಯಲ್ಲ, ಆ ಊರಿನಲ್ಲಿ ಬೆಂದು ಹೋಗ್ತಾರೆ. ಶಾಪ ಅವ್ರಿಗೆ ತಟ್ಟುತ್ತೆ. ಹೌದು ಸರ್, ಹೌದೌದೌದು ಸರ್. ಇಲ್ಲ, ಅವರಿಗೆ ಕಟ್ಟಿಟ್ಟ ಬುತ್ತಿ ಸರ್ ಅದು. ನನ್ನ ಶಾಪ, ಅವನ ಹೆಂಡತಿ ಶಾಪ ಅವ್ರಿಗೆ ಬಿಟ್ಟಿರಲ್ಲ ಸರ್. ಜನ್ಮದಾಗೂ ಬಿಡೋದಿಲ್ಲ, ಅವರು ಸರ್ವನಾಶ ಆಗೇ ಹೋಗ್ತಾರೆ ಸರ್. ನಿಜ ನಿಜ. ಯಾಕಂದ್ರೆ ನೋಡಿ, ಬಸರಿ ಹೆಂಗಸು ಪಾಪ ಈ 5 ತಿಂಗಳು ಏನು ಕರ್ಮ ಮಾಡಿದ್ರು ಪಾಪ, ಏನು ಪಾಪ ಮಾಡಿದ್ರು ಅವರು. ಆ ಮಗು ಹೊಟ್ಟೆ ಒಳಗಡೆ ಇರುವಂತ ಮಗು ಏನು ಪಾಪ ಮಾಡಿತ್ತಮ್ಮ. ಈ ಪಾಪಿಗಳು ಸುಮ್ಮನೆ ಕೊಂದ್ಬಿಟ್ರಲ್ಲ. ಹೌದು ಹೌದು, ನೋಡ್ಲೇ ಇಲ್ಲಲ್ಲ ಸರ್, ಅವನಾರು ಮಗುನ ನೋಡ್ಲಿಲ್ಲ. ಅದು ಪ್ರಪಂಚ ಕಂಡ್ಬಿಡಕ್ಕೂ ಮುಂಚೆ ಅವ್ರ ಅಪ್ಪನ್ನೇ ಕಳ್ಕೊಂಡ್ಬಿಡ್ತಲ್ಲ ಸರ್. ಅದೇ ದುಃಖ ಸರ್ ನಮಗೆ. ಆ ಮಗುಗೆ ಏನ್ ಹೇಳ್ಬೇಕು ಆ ತಾಯಿ? ಪಾಪ ನಮ್ಮಪ್ಪ ಯಾರು, ಎಲ್ಲಿದ್ದಾನೆ ಅಂತ ಹೇಳಿದ್ರ ಪಾಪ ಈ ಕತೆ ಹೇಳ್ಬೇಕಾ? ಏನು ಹೆಂಗ್ ಮಾಡ್ಬೇಕು ಸರ್? ಈಗ ನಮ್ಮ ಮನೆಯವರು ಕುಗ್ಗೋಗ್ಬಿಟ್ಟಿದ್ದಾರೆ, ನಮಗೂ ಏನು ದಾರಿ ತೋರಿಸ್ದಂಗ ಆಗೋಗ್ಬಿಟ್ಟಿದೆ. ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವ್ರಿಗೆ ಶಿಕ್ಷೆ ಆಗಬೇಕು, ನಮಗೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಸರ್, ಅಷ್ಟೇ. ನಾನು ಅಷ್ಟೇ ಕೇಳ್ಕೊಳ್ಳಿ ಸರ್, ಮತ್ತಿನ್ನೇನು ಕೇಳ್ಕೊಳ್ಳಲ್ಲ. ಸಮಾಧಾನ ಮಾಡ್ಕೊಳ್ಳಿ. ದರ್ಶನ್ ಫ್ಯಾನ್ ಅಮ್ಮ ನಿಮ್ಮ ಮಗ? ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ನ ನಿಮ್ಮ ಜೊತೆಗೆ, ದರ್ಶನ್ ಬಗ್ಗೆ, ಸಿನಿಮಾ ಬಗ್ಗೆ? ಇಲ್ಲ ಸರ್, ಅವ್ನು ಯಾವ ಫಿಲ್ಮ್ ಹುಚ್ಚ ಇಲ್ಲ ಸರ್ ಅವನಿಗೆ. ಅವ್ನು ಕ್ರಿಕೆಟ್ ಒಂದ್ ಬಿಟ್ರೆ ಏನು ನೋಡ್ತಿರ್ಲಿಲ್ಲ ಸರ್. ನಮ್ಮ ಫ್ಯಾಮಿಲಿಗೆ ನಾವ್ ಯಾರು ಸಿನಿಮಾಗಳೇ ನೋಡಕ್ ಹೋಗೋದಿಲ್ಲ, ಒಂದ್ ಸೀರಿಯಲ್ ನೋಡಲ್ಲ. ಅವನಿಗೂ ಅಂತ ಹುಚ್ಚಿರ್ಲಿಲ್ಲ ಸರ್. ಅವನಿಗೆ ಯಾವ ಫ್ಯಾನು ಅಲ್ಲ ಅವನು, ದರ್ಶನ್ ಫ್ಯಾನು ಅಲ್ಲ. ಚಿತ್ರದುರ್ಗದಲ್ಲಿ ನಾನು ನನ್ನ ಸ್ನೇಹಿತಗಳ ಜೊತೆ ಮಾತಾಡಿದೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೆಮ್ಮ. ನಾನು ಕೂಡ ಮೂಲತಃ ಚಿತ್ರದುರ್ಗದವನೇ. ನಮ್ಮ ರಿಪೋರ್ಟರ್ ಹತ್ರನೂ ಕೂಡ ಮಾತಾಡಿದೆ. ನಿಮ್ದು ಎಂಥ ಸಂಸ್ಕಾರದ ಫ್ಯಾಮಿಲಿ ಅಂತ ಹೇಳ್ತಾ ಇದ್ರು ಅವರೆಲ್ಲ. ನಿಮ್ಮ ಮನೆಯವರು ಮಾತಾಡ್ತಾ ಹೇಳ್ತಾ ಇದ್ರು, ದರ್ಶನ್ ಅವರು ತಪ್ಪು ಮಾಡಿಬಿಟ್ರು, ದರ್ಶನ್ ಸರ್ ತಪ್ಪು ಮಾಡಿಬಿಟ್ರು ಅನ್ನುವಂಥ ಮಾತನ್ನು ಹೇಳ್ತಿದ್ದು.
ನಿಮ್ಮ ಸೊಸೆ ಹೇಳ್ತಾ ಇದ್ರು ದರ್ಶನ್ ಸರ್ ಅಂತ ಮಾತಾಡ್ತಾ. ಅಂದರೆ ಎಂಥ ಫ್ಯಾಮಿಲಿ ನೋಡಿ ನಿಮ್ಮದು, ಎಂಥ ಸಂಸ್ಕಾರದ ಫ್ಯಾಮಿಲಿ. ಇಂಥ ಫ್ಯಾಮಿಲಿಗೆ ಇಂಥ ದುಃಖ ಬರಬೇಕಮ್ಮ. ಅಲ್ಲ ಸರ್, ನಾವು ಬೆಲೆ ಕೊಟ್ರು ನನಗೆ ಬೆಲೆ ಇಲ್ದಂಗೆ ಆಯ್ತಲ್ಲ ಸರ್. ಇವಾಗ ಅವನಿಗೆ ಅವನು ಇವನು ಅಂತಾನೆ ಅನ್ಬೇಕು ಅನ್ಸ್ತಾ ಇದೆ ಸರ್ ನನಗೆ. ದೊಡ್ಡವರು ಅವ್ರ ಸ್ಟಾರ್ಗಳು ಇರ್ಬೋದು, ನನಗೆ ಹೆಂಗನ್ಸುತ್ತೆ ಅಲ್ಲ ಅವನು ಅಂತಾನೆ ನಮ್ಮ ಮನೆಯವ್ರಿಗೂ ಬೆಲೆ ಕೊಡ್ಬೋದು, ನನ್ನ ಸೊಸೆ ಬೆಲೆ ಕೊಡ್ಬೋದು ಸರ್. ಆದ್ರೆ ನನ್ನ ಹೆತ್ಕರಳು ನಾನು ಅವನಿಗೆ ಬೆಲೆ ಕೊಡಲ್ಲ ಸರ್. ಯಾಕೆ ಕೊಡ್ಬೇಕಮ್ಮ? ಯಾಕೆ ಕೊಡ್ಬೇಕು? ಒಬ್ಬ ಮಗ ಇದ್ದಾನಲ್ವಾ ಸರ್. ಹೌದು ಹೌದು ಹೌದು, ಅದೇ ಹೇಳ್ತೀರ ಸರ್, ಅವನಿಗೂ ಒಬ್ಬ ಮಗ ಇದ್ದಾನಲ್ವಾ, ಅವನಿಗೆ ನಾಳೆ ಇದೇ ಪರಿಸ್ಥಿತಿ ಬರುತ್ತೆ ಸರ್, ಬಂದೇ ಬರುತ್ತೆ. ಬೇಡಮ್ಮ ಪಾಪ, ನನ್ನ ಮಕ್ಕಳಿಗೆ ಶಾಪ ಯಾಕೆ ಅವನಿಗೆ, ನನ್ನ ಸೊಸೆ ಶಾಪ ಮಾಡ್ದವ್ರು ಅನುಭವಿಸ್ಲಿ ಅಮ್ಮ. ಇಲ್ಲ ಸರ್, ನನ್ನ ಮಗ ಹೊಂದಿದ್ದೀರಿ, ನಿಮ್ಮ ಶಾಪ ಖಂಡಿತವಾಗ್ಲೂ ತಟ್ಟುತ್ತೆ ಸರ್. ನನಗೆ ಅಷ್ಟು ಹೊಟ್ಟೆ ನಿಜಮ್ಮ, ನಿಜ ನಿಜ ನಿಜ. ತನಿಖೆ ನಡೆಸಿ ನ್ಯಾಯ ಒದಗಿಸ್ಕೊಡ್ರಿ ಇಲ್ಲ ಸರ್. ನಾನು ಖಂಡಿತ ಖಂಡಿತ ಇಡೀ ರಾಜ್ಯದ ಜನರೆಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲ ತಕ್ಕ ಶಿಕ್ಷೆ ಆಗಬೇಕು ಅಂತ. ಸರ್ಕಾರಕ್ಕೆ ನಾವು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ನಿಮ್ಮ ಪರವಾಗಿ. ಯಾರನ್ನೂ ಕೂಡ ಬಿಡಬಾರದು ಇದಕ್ಕೆ ಕಾರಣರಾಗಿರೋಂಥವ್ರನ್ನ. ಈಗ ಒಳಗಡೆ ಹಾಕಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಖಂಡಿತವಾಗಲೂ ಆಗುತ್ತಮ್ಮ, ಯೋಚನೆ ಮಾಡಬೇಡಿ, ನೀವು ಯೋಚನೆ ಮಾಡಬೇಡಿ, ಖಂಡಿತ ಆಗುತ್ತೆ. ಆದರೆ ನೋಡಿ ಎಂಥ ಸ್ಥಿತಿ ಅಂತಂದರೆ, ನಾನು ಒಂದು ಮಾತು ಹೇಳಿದೆ ಆರಂಭದಲ್ಲಿ, ನಿಮ್ಮ ಮನೆ ಕತ್ಲಾಗ್ಬಿಡ್ತಲ್ಲ, ಈಗ ಶಿಕ್ಷೆ ಕೊಟ್ಟರೆ ಏನಾದರೂ ಬೆಳಕಾಗುತ್ತಾ ಅಮ್ಮ? ನಿಮ್ಮ ಮಗ ಎದ್ದು ಬರ್ತಾನ? ಎಂಥ ಸ್ಥಿತಿ ನೋಡಿ. ಇಲ್ಲ ಸರ್, ಬೆಳಕಾಗಲ್ಲ, ಎದ್ದು ಬರಲ್ಲ, ಹೋದನ್ ಬರಲ್ಲ ಸರ್. ಆದರೂ ನ್ಯಾಯ ಒದಗಿಸ್ಕೊಡ್ರಿ ಅಂತ ಕೇಳೋದಷ್ಟೇ. ನಾನು ಇನ್ನೇನು ಬೇಡ, ಆತ್ಮಶಾಂತಿ ಸಿಗ್ಬೇಕಷ್ಟೇ ಸರ್ ಅವನಿಗೆ. ಮನೆಗೆ ಹೋದ ಮಗ, ಡ್ಯೂಟಿಗೆ ಹೋದ ಮಗ ಹೆಣ್ವಾಗಿ ಮನೆಗೆ ಬಂದ್ಬಿಟ್ಟ ಸರ್ ನನಗೆ. ಬೆಳಗ್ಗೆ ನಗ್ನಗ್ತಾ ಹೋದ ಮಗ ಹೆಣ್ವಾಗಿ ಬಂದ್ಬಿಟ್ಟ ಸರ್ ಮನೆಗೆ. ನನಗೆ ಅದೇ ಬೇಜಾರಾಗೋಗಿದೆ. ನನ್ನ ಸೊಸೆ ಕಾಯ್ತಾ ಇದ್ಲು, ನಿನ್ನೆ ನನ್ನ ಗಂಡ ಬರ್ತಾನೆ ಮುಖ ನೋಡ್ತೀನಿ ಅಂತ ಕಾಯ್ತಾ ಕುಂತಿತ್ತು ಸರ್ ಅದು. ಅಮ್ಮ ಶನಿವಾರ ಆದ್ಮೇಲೆ ಮತ್ತೇನು ಮಾತೇ ಆಗ್ಲಿಲ್ವಮ್ಮ? ಮತ್ತೆ ಯಾರಾದ್ರೂ ಬೇರೆಯವ್ರು ಏನಾದ್ರು ಫೋನ್ ಮಾಡಿದ್ದು, ಮಗನ ಬಗ್ಗೆ ಏನಾದ್ರು ವಿಚಾರಿಸಿದ್ದು ಗೊತ್ತಾಗಿದ್ದು ಹೇಗೆ ಆಮೇಲೆ ನಿಮಗೆ ವಿಚಾರ ಇದು? ಇಲ್ಲ ಸರ್, ಇಲ್ಲ. ಮೊನ್ನೆ ಸಾಯಂಕಾಲ ನಮಗೆ ಪೊಲೀಸ್ ಬೆಂಗಳೂರು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಂದ ಫೋನ್ ಬಂತು ಸರ್. ನಮ್ಮ ಮನೆಯವ್ರು ಫೋನ್ ಎತ್ಕೊಂಡ್ರು, ನಾಳೆ ನೀವು ಬೆಂಗಳೂರಿಗೆ ಬರ್ರಿ, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಗೆ ಬರ್ರಿ ಅಂತ ಇಷ್ಟೇ ಹೇಳಿದ್ರು ಸರ್. ನಮಗೇನು ಗೊತ್ತಾಗಲಿಲ್ಲ. ಆಮೇಲೆ ನಾವೇನು ತಿಳ್ಕೊಂಡ್ವಿ, ಇವನೇನೋ ತಪ್ಪು ಮಾಡಿದ್ದಾನೆ, ಅದಕ್ಕೆ ಬೆಂಗಳೂರಿಗೆ ಹೋಗಿದ್ದಾನೆ, ಅಲಸಿಗೆ ಬಿದ್ದಿದ್ದಾನೆ, ಹೋಗಿ ಏನೋ ಮಾಡಿ ಕರ್ಕೊಂಬಂದ್ರಾಯ್ತು ಅಂತ ನಾವು ಹೋಗಿದ್ದು ಸರ್. ನಮಗೆ ಇವೆಲ್ಲ ಗೊತ್ತೇ ಇಲ್ಲ, ನಮಗೆ ಈ ಥರ ಅವ್ರು ಹೋಗಿರೋದು ಮಾಡಿರೋದು. ಅವ್ರು ಯಾವಾಗ ಹೋಗಿದ್ದಾನೆ, ಶನಿವಾರ ಬೆಳಗ್ಗೆ ನೋಡಿ ಸರ್ ಮುಖ ಒಂದು, ಮತ್ತೆ ನಿನ್ನೆ ಹೆಣನೇ ತಂದಿದ್ದು ಸರ್. ಅಂದ್ರೆ ಬೆಂಗಳೂರು ಬಂದಾಗಲೇ ನಿಮಗೆ ಗೊತ್ತಾಗಿದ್ದು ಹಿಂಗಾಗಿದೆ ಅಂತ? ಹೌದು ಸರ್, ಬೆಂಗಳೂರಿಗೆ ಬಂದು ಎಷ್ಟೊತ್ತಿನ ಮೇಲೆ ನಮಗೆ ಪೊಲೀಸ್ನವರು ಹೇಳಲಿಲ್ಲ ಸರ್. ಆಮೇಲೆ ನಾವು ಸ್ಟೇಷನ್ ಹೊರಗೆ ಕಾರಲ್ಲಿ ಕೂತಿದ್ವಿ, ಒಳಗೆ ಹೋಗಿ ಆವಾಗ ನಮಗೆ ಪೊಲೀಸ್ನವರು ಬಂದು ಹೇಳಿ ಹೋಗಿದೆ. ಮೊನ್ನೆನೆ ಭಾನುವಾರನೇ ಹೋಗಿದೆ. ಏನಿಲ್ಲ ಸರ್, ಅದೇ ದರ್ಶನ್ ಫ್ಯಾಮಿಲಿಯವರು ಈ ಏನೋ ಕಾಮೆಂಟ್ ಮಾಡ್ತಿದ್ರಂತೆ, ಇದು ಮಾಡ್ತಿದ್ರಂತೆ ಅಂತ ಇಷ್ಟೇ ಫ್ಯಾನ್ ಅವರು, ಅವರೆಲ್ಲ ಸೇರಿ ಮಾಡಿರೋದು. ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಅವರಿಗೆ ಒಪ್ಕೊಂಡಿದ್ದಾರೆ, ತಪ್ಪು ಒಪ್ಕೊಂಡಿದ್ದಾರೆ, ನಾವೇ ಮಾಡಿದ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಸರ್. ಅಂದರೆ ಆವಾಗಲೂ ಕೂಡ ಈ ರೀತಿ ಆಗೋಗ್ಬಿಟ್ಟಿದೆ, ನಿಮ್ಮ ಮಗ ಇಲ್ಲ, ಅವ್ರನ್ನ ಈ ರೀತಿ ಮಾಡಿಬಿಟ್ಟಿರ ಅಂತ ಹೇಳಲಿಲ್ಲ ಪೊಲೀಸರು ಅವಾಗ? ಇಲ್ಲ ಸರ್, ನನಗೆ ನಮ್ಮ ಮನೆಯವರಿಗೆ ಅಷ್ಟೇ ನಿನ್ನೆ ಬೆಂಗಳೂರಿಗೆ ಹೋದಾಗೆ ಗೊತ್ತಾಗಿರೋದು. ನಮಗೆ ಬಾಡಿ ಅಲ್ಲಿದೆ, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಶವಗಾರದಲ್ಲಿ ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸರ್. ಒಟ್ಟು ನಮಗೆ ಫೋನ್ ಮಾಡಿಬಿಟ್ಟು ನಾಳೆ ನೀವು 8 ಗಂಟೆ ಒಳಗೆ ಬರಬೇಕು ಅಂತ ಸೋಮವಾರ ನಮಗೆ ಫೋನ್ ಮಾಡಿದ್ರು. ಪೇರೆಂಟ್ಸ್ ಬರಬೇಕು. ಎಂಥ ಸ್ಥಿತಿ ನೋಡಿ ಅಲ್ಲ. ಮಗ ಏನೋ ಸಣ್ಣ ತಪ್ಪು ಮಾಡಿರ್ಬೇಕು ಬಿಡಿ ಕೆಲಸ ಕಾರ್ಯಗಳಲ್ಲಿ, ಹಾಗಾಗಿ ಬೆಂಗಳೂರಿಗೆ ಕರೆಸಿರಬೇಕು ಅಂತ ನೀವು ಮಗನ ನೋಡಬೇಕು ಅಂತ ಹೋದರೆ ಮಗನೇ ಇಲ್ಲ ಅಂತಂದರೆ ಹೆಂಗಾಗಿರಬೇಕು ಅವಾಗ ನಿಮಗೆ, ತಂದೆ ತಾಯಿಗಳಿಗೆ ಎಷ್ಟು ಹೊಟ್ಟೆ ಉರಿದಿರಬೇಕು. ಒಬ್ಬನೇ ಮಗ ಅಲ್ಲ ನಿಮಗೆ ರೇಣುಕಾ ಸ್ವಾಮಿ, ಹೆಂಗಿರ್ತಿದ್ದ ಮನೆಯಲ್ಲಿ ಅವನು ಮುಂಚೆ ಎಲ್ಲ ನಿಮ್ಮ ಜೊತೆ? ಹೌದು ಸರ್, ಒಬ್ಬನೇ ಮಗ, ಒಬ್ಬ ಮಗಳು. ಮುಂಚೆನಾದ್ರೂ ಇಲ್ಲ ಸರ್, ನಮ್ಮ ಮನೇಲಿ ಎಲ್ಲರ ಜೊತೆಗೂ ಚೆನ್ನಾಗೇ ಇರ್ತಿದ್ದ ಅವನು. ಏನು
ಇಲ್ಲ ಸೈಲೆಂಟ್? ಇಲ್ಲ ಸರ್, ಆ ಥರ ಏನಿಲ್ಲ ಅವನು. ಇನ್ನು ಈ ತಿಂಗಳು 28 ಬಂದರೆ 1 ಇಯರ್ ಆಗ್ತಿತ್ತು ಸರ್ ಮದುವೆ ಆಗಿ ಅವನದು. ಓ ಇದೇ ಜೂನಲ್ಲಿ? ಈ ತಿಂಗಳು 28ಕ್ಕೆ 1 ಇಯರ್ ಆಗ್ತಿತ್ತು ಸರ್. ಹೋಟ್ಲಿಗೆ ಹೋಗೋಣ ಎಲ್ಲರೂ ಅಂತಂದು ಹೇಳಿದ್ದ ಸರ್. ಅಷ್ಟು ಬಿಟ್ಟರೆ ಇನ್ನೇನು ನಮ್ಮ ಹತ್ರ ಮಾಡ್ತಿರ್ಲಿಲ್ಲ. ಅವ್ನ ಪಾಡಿಗೆ ಅವ್ನು ಸೈಲೆಂಟಾಗಿರ್ತಿದ್ದ. ಮನೆಗೆ ಯಾರು ಬಂದರು ಆರಾಮ್ ಅಷ್ಟು ಬಿಟ್ಟರೆ ಅವ್ರನ್ನೂ ಜಾಸ್ತಿ ಮಾತಾಡಿಸ್ತಿರ್ಲಿಲ್ಲ ಸರ್ ಅವನು. ಯಾರಾದರೂ ಇತ್ತೀಚೆಗೆ ಮನೆ ಹತ್ರ ಬರೋದು ಇದೆಲ್ಲ ಮಾಡ್ತಾ ಇದ್ರಮ್ಮ? ಯಾರಾದರೂ ಇವ್ನ ಫ್ರೆಂಡ್ಸು ಅಂತ ಹೇಳ್ಕೊಂಡು ಅಥವಾ ಏನಾದರೂ? ಇಲ್ಲ ಸರ್, ಇಲ್ಲ 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 ಯಾರು ಬರ್ತಿರ್ಲಿಲ್ಲ ಸರ್. ಫ್ರೆಂಡ್ಸ್ ಆ ಥರ ಸರ್ಕಲ್ ಆ ಯಾರು ಮನೆ ಥರದ್ದೇನಿಲ್ಲ ಹತ್ರ ಬಂದಿರಲಿಲ್ಲ ರೇಣುಕಂಗೆ? ಇಲ್ಲ ಸರ್, ಏನಿಲ್ಲ ಆತಗೆ. ಅಂದರೆ ಫ್ರೆಂಡ್ ಸರ್ಕಲ್ ಅಂದರೆ ಇಲ್ಲೇ ನಮ್ಮ ಏರಿಯಾದಾಗ ಅಷ್ಟೇ ಇರೋದು ಸರ್. ಅವರೆಲ್ಲ ನಮಗೆ ಮಾಮೂಲಿಗೆ ಗೊತ್ತಿರಾರ. ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ ಮಾತಾಡ್ತಿದ್ದ ಬರ್ತಿದ್ದ. ಅವರೇ ಮನೆ ಹತ್ರ ಬಂದು ನಮಗೆ ಹೇಳಿದ್ದು. ನಾವು ಕಾಣಿಲ್ಲ ಅಂದ ತಕ್ಷಣ ಪಾಪ ಅವರೆಲ್ಲ ಹುಡುಕಾಡಿದ್ದಾರೆ. ಫಾರ್ಮಸಿ ಹತ್ರ ಹೋಗಿ ಇವನೆಲ್ಲೋದ ಏನು ಅಂತ ಇಡೀ ದುರ್ಗನೇ ಸರ್ಚ್ ಮಾಡಿ ಬಂದಿದ್ದಾರೆ ಸರ್. ಅಲ್ಲಮ್ಮ, ಈಗ ನೋಡಿ ತೆರೆಯ ಮೇಲೆ ನಾವು ನಾಯಕ ನಟರನ್ನ ನೋಡಿ ನಾವು ಶೀಟಿ ಹಾಕ್ತೀವಿ, ಶಿಳ್ಳೆ ಹೊಡಿತೀವಿ, ಚಪ್ಪಾಳೆ ಹಾಕ್ತೀವಿ. ನಾವು ಹಿಂದೆಲ್ಲ ಓದಿದ್ವಿ, ಕೇಳಿದ್ವಿ. ರಾಜ್ಕುಮಾರ್ ಯಾವುದೋ ಸಿನಿಮಾದಲ್ಲಿ ಮಾಡಿರೋ ಅಂತ ಜನ ನಗರದಲ್ಲಿ ಕೆಲಸ ಮಾಡೋದು ಬಿಟ್ಟು ಹಳ್ಳಿಗೆ ಬಂದು ಕೆಲಸ ಮಾಡಿದ್ರು ಹೊಲಗಳಲ್ಲಿ ಅಂತ. ಅಂಥ ದೊಡ್ಡ ದೊಡ್ಡ ನಾಯಕ ನಟರನ್ನು ನೋಡಿದ್ದೀವಿ ನಾವು. ಈ ಥರ ಯಾವನೋ ಏನೋ ಒಂದು ಹಾಕದ ಪೋಸ್ಟು ಅಂತ ಜೀವ ತೆಗಿಯೋಂಥವ್ರು ಇದ್ದಾರೆ ಅಂತಂದರೆ ಇವ್ರನ್ನ ಹೆಂಗಮ್ಮ ಸಹಿಸ್ಕೊಳ್ಳೋದು ಇಂಥವ್ರನ್ನ? ಹೆಂಗೆ ಸಹಿಸ್ಕೊಳ್ಳೋದು ಇಂಥವ್ರನ್ನ? ಅದೇ ಸರ್, ಅದೇ ಅವರಿಗೆ ಕಿರೀಟ ಬಂದ್ಬಿಟ್ಟಿದೆಯಲ್ಲ ಸರ್, ಮೇರು ನಟರು ಅಂತ ಕೊಟ್ಬಿಟ್ಟಿರ್ತಾರಲ್ಲ ಸರ್ ಅವರು. ಯಾವ ಸಿನಿಮಾ ಮೇರು ನಟಮ್ಮ? ಕಳ್ಳ ಮೇಲ್ನೋಟಕ್ಕೆ ಒಳ್ಳೆಯರು, ಒಳಗೆ ಅವ್ರ ಬುದ್ಧಿ ಏನು ಅನ್ನೋದು ಅವ್ರಿಗೆ ತಿಳ್ಕೊಬೇಕು ಸರ್. ಅವ್ರ ಅಭಿಮಾನಿಗಳಿಗೆ ತೋರಿಸ್ಬೇಕು ನೀವು ಅವನ ಬುದ್ಧಿ ಏನು, ಅವ್ನ ಒಳಗೆ ಏನು ಮಾಡಿದ್ದಾನೆ ಅನ್ನೋದು ತೋರಿಸ್ಬೇಕು. ಅವನು ಯಾವ ಥರ ಇದ್ದಾನೆ, ಯಾವ ಥರ ಹೊರಗೆ ಜನನ್ನ ನೋಡ್ಕೊಂತಾನೆ, ತನ್ನ ಅಭಿಮಾನಿಗಳಿಗೆ ಬಿಟ್ಟು ಹೊರಗ್ನರಿಗೆ ಯಾವ ಥರ ಅವನು ಟಾರ್ಚರ್ ಕೊಡ್ತಾನೆ, ಯಾವ ಥರ ಅವನು ಕಿಡ್ನಾಪ್ ಮಾಡಿಸ್ತಾನೆ ಅನ್ನೋದು ಅವನಿಗೆ ಬರಬೇಕು ಸರ್. ಅದು ಅಮ್ಮ ನಾನು ಒಂದೇ ಮಾತು ಹೇಳೋದೇನು ಅಂದರೆ, ಈ ಹೆಣ್ಣು ಮಕ್ಕಳು ಗಟ್ಟಿಯಾಗಿ ನಿಂತಹ ಸಂದರ್ಭದಲ್ಲಿ ಮಾತ್ರ ಕುಟುಂಬ ಉಳಿಯುತ್ತಮ್ಮ. ಈ ಸಂದರ್ಭದಲ್ಲಿ ದೊಡ್ಡ ಜವಾಬ್ದಾರಿ ನಿಮ್ಮದು, ನಿಮ್ಮ ಸೊಸೆದು. ಹೌದು ಸರ್. ಆಯ್ತು. ಯಜಮಾನ್ರು ಏನು ಕೆಲಸ ಮಾಡ್ತಿದ್ರಮ್ಮ? ಥ್ಯಾಂಕ್ ಯು ಸರ್. ಅವರು KEB ಎಂಪ್ಲಾಯ್ಮೆಂಟ್ ಸರ್, ರಿಟೈರ್ಡ್ ಆಗಿ ಅಲ್ಲಿ 17 ವರ್ಷ ಆಯಿತು. ಈಗ ಒಬ್ಬನೇ ಮಗ ದಿಕ್ಕು ಮನೆಗಿದ್ದು ಅವ್ರಿಗೂ ಶುಗರು ಅದು ಎಲ್ಲ ಇದೆ. ಹೌದು ಸರ್, ಒಬ್ಬನೇ. ಮುಂದೆ ಹೆಂಗಮ್ಮ ಸಂಸಾರ? ಪಾಪ ಮಗು ಈಗ 5 ತಿಂಗಳು ಗರ್ಭಿಣಿ, ಅದಾದ್ಮೇಲೆ ಮಗು ಬರುತ್ತೆ. ಮಗುನ್ ನೋಡ್ಬೇಕು, ಮಗು ನೋಡ್ಕೋಬೇಕು, ನಿಮ್ಮ ಫ್ಯಾಮಿಲಿ ನಡಿಬೇಕು. ನಿಜ ನಿಜ. ಆರಾಮ ದಿಕ್ಕು ಎಂಥ ಪರಿಸ್ಥಿತಿ. ಅವನೇ ಹುಟ್ಟಿ ಬಂದ್ರೆ ಆಯ್ತು ಸರ್. ನೋಡಿ ಎಂಥ ಮಾತು ಹೇಳಿದ್ರಮ್ಮ ನೀವು. ಹುಟ್ಟಿ ಬರ್ತಾನೆ ಅಂತ ನಾವು ಕಾಯ್ತಾ ಇದ್ದೀವಿ. ಎಂಥ ಮಾತು ಹೇಳಿದ್ರಿ ನೋಡಿ. ತಾಯಿ ಅನ್ನೋದು ಇದಕ್ಕೆ ನೋಡಿ. ಹೌದು ಸರ್, ತಾಯಿ ಅವನೇ ಹುಟ್ಟಿ ಬರ್ತಾನೆ ಸರ್. ನೋಡಿ ಎಂಥ ಮಾತು. ನನ್ನ ಮಗನೇ ಹುಟ್ಟಿ ಬರ್ತಾನೆ ಸರ್ ಅಲ್ವಾ? ಎಂಥ ಮಾತು ಹೇಳಿದ್ರಮ್ಮ ನೀವು. ಇಲ್ಲ ದೇವರು ನಿಮಗೆ ಇದನ್ನೆಲ್ಲವನ್ನು ಎದುರಿಸುವಂಥ ಶಕ್ತಿ ಕೊಡಲಿ. ನೀವು ಹೇಳ್ದಂಗೆ ಅಮ್ಮ, ನಿಮ್ಮ ಮಗನೇ ಹುಟ್ಟಿ ಬರಲಿ, ಒಳ್ಳೇದಾಗಲಮ್ಮ ನಿಮಗೆ. ಇಂಥ ಏನು ಶಿಕ್ಷೆ ಆಗಬೇಕು ಅಂತೀರಮ್ಮ ಕೊನೆಯದಾಗಿ? ನೋವಲ್ಲಿ, ಎಲ್ಲರಿಗೂ ಇಂಥ ನೋವಲ್ಲಿ, ದುಃಖದಲ್ಲಿ ನೀವು ಮಾತಾಡಿದ್ರಿ ನಮ್ಮ ಜೊತೆಗೆ. ಪಾಪ ಸರ್, ಅವ್ರಿಗೆ ನೀವೇನು ಶಿಕ್ಷೆ ಕೊಟ್ಟರು ಅವ್ರೇನು ಯಾವ ಥರ ಅಂದರೆ ನಮಗೆ, ನನ್ನ ಮಗನಿಗೆ ಯಾವ ಥರ ಮಾಡಿದಾರೋ ಅವ್ರಿಗೂ ಅದೇ ಥರ ಶಿಕ್ಷೆ ಆಗಬೇಕು ಸರ್. ಅವ್ರ ಆರೋಪಿಗಳಿಗೆ ಅದೇ ಥರ ಶಿಕ್ಷೆ ಆಗಬೇಕು ಅಂತ. ಇದಿಷ್ಟು ಮಾತ್ರ ನಾವು ಹೇಳ್ಬೋದು. ನಮಗೆ ನ್ಯಾಯ ದೊರಕಬೇಕು. ಈ ದುಃಖ ಭರಿಸೋ ಶಕ್ತಿ ನಿಮಗಿರಲಿ. ಹಾಗೆ ಈಗ ಫ್ಯಾಮಿಲಿನ ರಂಗನಾಥ್ ಸರ್ ಹೇಳಿದ ಹಾಗೆ ನೀವೇ ಈಗ ಫ್ಯಾಮಿಲಿಗೆ ದಿಕ್ಕು, ನೀವು ನೋಡ್ಕೋಬೇಕು. ಆ ಮಗುನ, ಅವನ ಹೆಂಡ್ತಿನ, ಎಲ್ಲರನ್ನೂ ಕೂಡ ನೋಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಧೈರ್ಯ ತಗೊಳ್ಳಿ. ಖಂಡಿತವಾಗ್ಲೂ ಈ ದುಃಖದಲ್ಲಿ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಖಂಡಿತ ನಿಮ್ಮ ದುಃಖ ಶೇರ್ ಅಂತೂ ಮಾಡ್ಕೊಳಕ್ಕಾಗಲ್ಲ. ಬಟ್ ಏನು ಹೇಳ್ತಾ ಮಾತಾಡಿ. ಅಲ್ಲ ಸರ್, ನಮ್ಮ ಅವಳು ನಮ್ಮ ಸೊಸೆ ಅನ್ಕೊಂಡಿಲ್ಲ ಸರ್, ನಾವು ಮಗಳು ಅಂತಾನೆ ತಿಳ್ಕೊಂಡಿದ್ದೀವಿ. ಅದು ಚಿಕ್ಕ ವಯಸ್ಸು ಸರ್, ಅದಕ್ಕೆ 25 ವರ್ಷ ಸರ್. ಅದಕ್ಕೆ ಅವಳ ಮಗಳು ನನ್ನ ದೊಡ್ಡ ಮಗಳು ಹೆಂಗೋ ಅವಳು ಹಂಗೆ ಸರ್. ಅವಳನ್ನ ನಾವು ಸಾಕಿ, ನಾನು ಮುಂದೆ ರೇಣುಕಸ್ವಾಮಿ ಬರ್ತಾನೆ ಸರ್, ಅವನನ್ನ ನೋಡ್ಕೊಂಡು ಜೀವನ ಮಾಡ್ತೀವಿ. ನೀವೇ ಫ್ಯಾಮಿಲಿಯವರು ನೋಡಿ ಮಾಡಿ ಮದುವೆ ಮಾಡಿದ್ದಮ್ಮ ಅಥವಾ ರೇಣುಕಸ್ವಾಮಿ ಏನಾದರೂ ಇಷ್ಟಪಟ್ಟು ಮದುವೆ ಆಗಿದ್ದ?
ಇಲ್ಲ ಸರ್, ನಾವೇ ಫ್ಯಾಮಿಲಿ ನೋಡಿ ಮದುವೆ ಮಾಡಿದ್ದು. ಆಮೇಲೆ ಅವನು ಒಪ್ಕೊಂಡ, ಆಮೇಲೆ ಮಾಡ್ಕೊಂಡ ಸರ್. ಓಕೆ, ಅವ್ರ ಕುಟುಂಬದವರು ಸ್ಥಿತಿವಂತರಮ್ಮ, ನಿಮ್ಮ ಸೊಸೆ ಕಡೆಯವರು, ನಿಮ್ಮ ಸಂಬಂಧಿಕರು? ಇಲ್ಲ ಸರ್ ಅವರು ಸ್ವಲ್ಪ ಇಲ್ಲ ಸರ್, ಅವ್ರು ಎಲ್ಲಿಯವರು? ಕುಲಸ್ತ್ರೀನಲ್ಲ ಪಾಪ. ಅವರು ಹರಿಹರ ಸರ್, ದಾವಣಗೆರೆ ಹತ್ರ ಹರಿಹರದವರು ಸರ್. ಓಕೆ, ಆಯಿತು ಅಮ್ಮ, ನಮ್ಮ ಜೊತೆಗೆ ಇಂಥ ದುಃಖದ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಮಾತಾಡಿದ್ರಿ, ಧನ್ಯವಾದ. ಬರೀ ನಿಮ್ಮೊಬ್ಬರ ಆಗ್ರಹ ಅಲ್ಲ ಇದು ನಮ್ಮೆಲ್ಲರ ಆಗ್ರಹ ಕೂಡ ಹೌದು, ಇಡೀ ಕರ್ನಾಟಕ ರಾಜ್ಯದ ಆಗ್ರಹ ಹೌದು. ಈ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು, ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಇದೆ. ಯಾಕಂದರೆ ರೆಹಮಾನ್ ನೋಡಿ, ನಾವು ಹೇಳ್ತಾ ಇದ್ವಿ, ಮನೆಯಲ್ಲಿ ಕಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ ಹೊಟ್ಟೆವರಿ ಏನು ಅಂತೇಳಿ. ಯಾರಾದರೂ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರ ಕಷ್ಟ ನಮ್ಗೆ ಅರ್ಥ ಆಗಬೇಕು ಅಂದರೆ ಅವ್ರ ಸ್ಥಾನದಲ್ಲಿ ಇದ್ಕೊಂಡು ನೋಡ್ಬೇಕಂತೆ. ಮನೆಯಲ್ಲಿದ್ದಂಥ ಒಬ್ಬನೇ ಮಗ, ಅವ್ರ ತಂದೆ KEB ಕೆಲಸ ಮಾಡ್ತಾರೆ, ರಿಟೈರ್ಡ್, 17 ವರ್ಷ. KEB ಮನೆ ಬೆಳಕು ಕೊಡುತ್ತೆ, ಡಿಸ್ಕಾಮ್. ಆದರೆ ಅವ್ರ ಮನೆ ಕತ್ಲಾಗಿದೆ ಈಗ, ಯಾರಿಗೆ ಹೇಳಬೇಕು? ಈ ಪಾಪ ಹೆಸರು ಪ್ರಭೆ ಇದೆಯಾ ಅಮ್ಮನ ಮುಖದಲ್ಲಿ, ಮುಗೀತು ಕತೆ. ನೋಡಿ ಅವ್ರು ಏನು ಹೇಳ್ತಾ ಇದ್ರು, ನನ್ನ ಸೊಸೆನ ನನ್ನ ಮಗಳ ಥರ ನೋಡ್ಕೊತೀವಿ, ಅವನೇ ಬರ್ತಾನೆ, ರೇಣುಕಾ ಸ್ವಾಮಿನೇ ಹುಟ್ಟಿ ಬರ್ತಾನೆ, ಅವನು ಚೆನ್ನಾಗಿ ಸಾಕ್ತೀವಿ ಅಂತ. ನೋಡಿ, ಹೆಣ್ಣಲ್ಲಿರುವಂಥ ಗುಣ ಇದೆಯಲ್ಲ, ಇದು ಶಕ್ತಿ ಇದೆಯಲ್ಲ, ಇದೆ. ಅದಕ್ಕೆ ಅವಳನ್ನ ನೇಚರ್ ಅನ್ನೋದು, ಅದಕ್ಕೆ ಅವಳನ್ನ ತಾಯಿ ಅನ್ನೋದು. ಜಗತ್ತಲ್ಲಿ ಏನು ಬೇಕಾದ್ರೂ ಸಿಕ್ಬಿಡುತ್ತೆ ರೆಹಮಾನ್, ಏನು ಬೇಕಾದ್ರೂ ಸಿಕ್ಬಿಡುತ್ತೆ. ತಂದೆ ಪ್ರೀತಿ ನೀವು ಯಾರು ಬೇಕಾದ್ರೂ ಕೊಟ್ಬಿಡ್ಬೋದು. ಅದಕ್ಕೆ ಒಂದು ಮಾತು ಹೇಳ್ತಾರೆ ಏನು ಅಂದರೆ, ಮದರ್ ಈಸ್ ಟ್ರೂತ್, ನಾಟ್ ಓನ್ಲಿ ಟ್ರೂತ್, ದಟ್ ಇಸ್ ದ ಎಂಬಾಡಿಮೆಂಟ್ ಆಫ್ ದ ಟ್ರೂತ್. ಫಾದರ್ ಚೋಡ ಯಾರ್, ಹೀಸ್ ಓನ್ಲಿ ಫಾರ್ ಅನ್ ಒಪಿನಿಯನ್. ನಮ್ಮಮ್ಮ ಹೇಳಲ್ದು, ನೋಡಪ್ಪ ನಿಮ್ಮಪ್ಪ ಅಂತ, ನಾವು ಒಪ್ಕೊಂಡ್ವಿ. ಅಮ್ಮ ಈಸ್ ಆಲ್ವೇಸ್ ಗ್ರೇಟ್. ನೋಡಿ, ಆ ತಾಯಿ ನೋವಿದೆ, ದುಃಖ ಇದೆ, ಯಾತನೆ ಇದೆ, ಸಂಕಟ ಇದೆ, ಪರಿತಪಿಸ್ತಾ ಇದೆ ಆ ಕರುಳು. ಆದರೂ ಕೂಡ ಹೆಂಗೆ ಗೊತ್ತಾ, ಮತ್ತೆ ಪುಟದೆದ್ದು ನಿಲ್ತೀನಿ ಅನ್ನುವಂಥ ಒಂದು ಛಲ ಕಾಣ್ತಾ ಇದೆ ಆ ತಾಯಿ ಹತ್ರ. ಅದಕ್ಕೆ ಅಮ್ಮ ಡಿಫ್ರೆಂಟ್. ಹ್ಯಾಟ್ಸ್ ಆಫ್, ದೊಡ್ಡ ಹ್ಯಾಟ್ಸ್ ಆಫ್. ಆ ತಾಯಿ ಹೇಳಿದಂಥ ಮಾತಿದೆಯಲ್ಲ, ನನ್ನ ಮಗಳ ಥರ ನೋಡ್ಕೊತೀನಿ ಸೊಸೆನ ಅಂತ ಹೇಳಿದ್ದಿದೆಯಲ್ಲ, ಇದು ಇಂಥ ಈ ನೀಚನ ಮಕ್ಕಳಿದಾರಲ್ಲ ಅಂಥವ್ರಿಗೆ ಅರ್ಥ ಆಗಬೇಕು. ಇದು ನಿಜಕ್ಕೂ ಈ ಸ್ಟಾರ್ಗಿರಿ ತೋರಿಸ್ತಾರಲ್ಲ ಅಂಥವ್ರಿಗೆ ಅರ್ಥ ಆಗಬೇಕು ರೆಹಮಾನ್. ಸ್ಟಾರ್ಗಿರಿ ಸರ್, ಅವ್ರನ್ನ ಹಿಬ್ಬಾಲಿಸ್ತಾರಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಸ್ಟಾರ್ ಕಟ್ತಾರಲ್ಲ, ಕಟೌಟ್ ಹಾಕ್ತಾರಲ್ಲ, ಹಾಲಿನ ಅಭಿಷೇಕ ಮಾಡ್ತಾರಲ್ಲ, ಅದನ್ನ ಡಿಫೆಂಡ್ ಮಾಡ್ತಾ ಇದಾರಲ್ಲ ಅಂಥವ್ರಿಗೆ ಅಪ್ಪ ಅಮ್ಮನ ಪ್ರೀತಿಸಕ್ಕೆ ಯೋಗ್ಯತೆ ಇರಲ್ಲ. ಇಂಥ ನಟರನ್ನ ಹೆಗಲ ಮೇಲೆ ಇಟ್ಕೊಂಡು ಥರ ಉತ್ಸವ ಮೂರ್ತಿ ಥರ ಓಡಾಡ್ತಾರಲ್ಲ, ಅಂಥವ್ರಿಗೆ ಅರ್ಥ ಆಗಬೇಕಿದು. ನೀವೇನು ಅಂದ್ಕೊಂಡಿದ್ದೀರಲ್ಲ, ಇದು ಭ್ರಮೆ. ನಿಮಗೆ ಇಷ್ಟ ಇದೆಯಾ, ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಳ್ಳಿ, ಬನ್ನಿ, ಅಷ್ಟೇ. ಯಾವ ಭಾವನಾತ್ಮಕ ಸಂಬಂಧಗಳನ್ನು ಕೂಡ ಇಟ್ಕೊಂಡಿರಬೇಡಿ ಅವ್ರ ಹತ್ರ, ಯಾವ ಭಾವನಾತ್ಮಕ ಸಂಬಂಧಗಳು ಕೂಡ ಬೇಡ. ಯಾಕಂದರೆ ತೆರೆಯ ಮೇಲೊಂದು ರೀತಿ ಇರ್ತಾರೆ, ತೆರೆಯ ಹೊರಗಡೆ ಒಂದು ರೀತಿ ಇರ್ತಾರೆ. ನಾನು ಹೇಳ್ತಿರೋದು ಭಾಳ ಆದರ್ಶಮಯವಾಗಿದ್ದಂಥವ್ರು ಇರ್ತಾರೆ. ಅದಕ್ಕೆ ನಾನು ಬೆಳಗ್ಗೆ ಒಂದು ಮಾತು ಹೇಳಿದೆ, ಹೊಟ್ಟೆ ಪಾಡಿಗೋಸ್ಕರ ಖಳನಟನ ರೋಲನ್ನು ಮಾಡಿ ಸೈ ಅನ್ಸ್ಕೊಂಡ್ರು ಇದ್ದಾರೆ, ಅವ್ರ ತಂದೆ ಕೂಡ ಸೇರಿ. ಆದರೆ ಅವರು ತೆರೆಯ ಮೇಲೆ ಮಾತ್ರ ಖಳನಟ, ಮನೆಯಲ್ಲಿ ಹೀರೋ. ಹೆಂಡತಿ ಮಕ್ಕಳು ಕೇಳಿ ನೋಡಿ, ಅವ್ರ ಮೇಲೆ ಮೂ ನಿಲಯ, ಅವ್ರ ಮನೆ ಮುತ್ತುರಾಜ್ ಪಾರ್ವತಮ್ಮ, ನಿಲಯ ಅವ್ರ ಮನೆ. ಅಂದ್ರೆ ಏನು ಗೊತ್ತಾ, ರಾಜ್ಕುಮಾರ್ ಫ್ಯಾಮಿಲಿ ನಮ್ಮ ಕೈ ಹಿಡಿದಿತ್ತಪ್ಪ, ಅವ್ರ ಜೊತೆ ನಿಲ್ಲಬೇಕು, ಅವ್ರ ಹೆಸರಿಡಬೇಕು ಅಂತ ಅವ್ರು ಇಟ್ಟಿರೋಂಥ ಹೆಸರುಗಳು. ಅವರೆಂದೂ ಕೂಡ ಆದರ್ಶ ಬಿಟ್ಟಿಲ್ಲ. ಇದು ಇವರು ಸ್ಟಾರ್ಗಳು, ಆದರೆ ನಿಜ ಜೀವನದಲ್ಲಿ ಖಳನಾಯಕರುಗಳು. ಯೋಚನೆ ಮಾಡಿ, ಹೆಂಗೆ ಗೊತ್ತಾ, ಈ ದೊಡ್ಡ ಸಂಘಗಳಿವೆ, ಎಲ್ಲ ನಟರ ಸಂಘಗಳು ಕೂಡ ಇವೆ. ಏನು ಅಭಿಮಾನಿ ಸಂಘಗಳು. ಮೊದಲು ನಿಮ್ಮ ಅಪ್ಪ ಅಮ್ಮನ ಅಭಿಮಾನ ಪ್ರೀತಿಯಿಂದ ನೋಡ್ಕೊಳ್ಳಿ, ಫಸ್ಟು ಅಭಿಮಾನ ಪ್ರೀತಿಯಿಂದ ನೋಡ್ಕೊಳ್ಳಿ. ಕಟೌಟಿಗೆ ಹಾಲು ಸುರಿಯೋದಕ್ಕಿಂತ ಮೊದಲು ನಿಮ್ಮ ಅಪ್ಪ ಅಮ್ಮನ ಲೋಟ ಹಾಲು ತಂದು ಕೊಡಿ, ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳ್ಳಿ. ಇದಕ್ಕೆ ಖರ್ಚು ಮಾಡ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮನ ಯೋಗಕ್ಷೇಮಕ್ಕೋಸ್ಕರ ಖರ್ಚು ಮಾಡಿ ಹಣನ, ಪುಣ್ಯನಾದರೂ ಬರುತ್ತೆ. ಯಾಕೆ ಇಂಥವ್ರು ಹಿಂದೋಗಿ ಜೀವನ ಹಾಳು ಮಾಡ್ಕೋತೀರಿ? ದೊಡ್ಡ ಪಾಠ ಇದು, ಇದೊಂದು ದೊಡ್ಡ ಪಾಠ ಇದು. ಈ ತಾಯಿ ಹತ್ರಲ್ಲೇ ಈಗ ಅದು ಬಹುಶಃ ಏನು ಗೊತ್ತಾ, ಕರ್ನಾಟಕದ ಎಲ್ಲ ಮನೆಯ ಹೆಣ್ಣು ಮಕ್ಕಳುಗಳಿಗೆ ತಲುಪಿದೆ, ಹೆತ್ತಂಥ ಮಕ್ಕಳುಗಳಿಗೆ ತಲುಪಿದೆ. ಅಭಿಮಾನಿಗಳು ಅದನ್ನು ಅರ್ಥ ಮಾಡ್ಕೊಳ್ಳಿ.